ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಮತ್ತೆ ನಾನು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀನಿ. ಆದರೆ ಮಮ್ಮಿನ ಪರ್ಮಿಷನ್ ಕೇಳಬೇಕು, ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಕೇಳೋಣ ಬನ್ನಿ. ಟ್ರಿಪ್ಪಿಗೆ ಇನ್ನೊಂದು ಮಂತ್ ಇದೆ ಗೈಸ್, ಆದರೆ ಇವಾಗಲೇ ಪರ್ಮಿಷನ್ ಕೇಳಬೇಕಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಒಬ್ಬರೇ ಇಲ್ಲ ಗೈಸ್, ಇಲ್ಲಿ ತಾತ ಅಜ್ಜಿ ಎಲ್ಲರೂ ಇದ್ದಾರೆ. ಹೇಳೋಣ ಮಮ್ಮಿ ಮಮ್ಮಿ ನಾನು ಮತ್ತೆ ಟ್ರಿಪ್ ಹೋಗ್ತಾ ಇದ್ದೀನಿ ಮಮ್ಮಿ ನೆಕ್ಸ್ಟ್ ಮಂತ್. ನಿಂಗೆ ಇನ್ನೇನು ಕೆಲಸ ನೋಡೋದು, ನಾಯ್ಕರು ನಂಗೆ ತಿರ್ಗೋದೈತಾನೆ. ಹೋಗಿ ಗಿಡಕ್ಕೆ ಟ್ರಿಪ್ ಹೋಗ್ಲಾ ನಾನು ಅಪ್ಪನ ಹೋಗಿಸ್ಬಿಡು ಮಮ್ಮಿ. ಈಗ ನೀನು ಓಕೆ ತಾನೆ ಪ್ಲೀಸ್. ನಾನು ಎಷ್ಟೇ ಕಷ್ಟದಲ್ಲಿ ಎಷ್ಟೇ ಬಾಧದಲ್ಲಿ ಇದ್ರು ನಿನ್ ಟ್ರಿಪ್ ತಾನೆ, ನೀನು ತಿರ್ಗಾಗೆ ತಾನೆ ಇರೋದು. ಹೋಗ್ಬೋದು, ಎಲ್ಲಿ ಹೋಗ್ತೀವಿ ಹೋಗ್ಬಿಟ್ಟು ಬಾ, ಹೋಗು ನೀನು. ಹಿಂಗೆ ನಿನ್ನ ಬಾಧೆ ಏನು ಹೇಳವ ಸ್ವಲ್ಪ. ನೀನು ನನ್ನ ಮದುವೆ ಮಾಡಿ ಕಳ್ಸ್ಕೊಟ್ಬಿಟ್ಟಿದ್ಯಾ? ತುಂಬ ಬೇಜಾರಾಗಿದೆ. ಅಲ್ಲ ನನ್ನ ಗಂಡ ಒಂದು ವರದಕ್ಷಿಣೆ ಕೇಳ್ತವನ ಹೇಳವ. ಏನಿಲ್ಲ, ನನ್ಗೆ ಗೊತ್ತಿರೋರೊಬ್ರಿಗೆ ಕ್ಯಾನ್ಸರ್ ಬಂದಿತ್ತು. ಅವ್ರು ಅದರಲ್ಲೇ ಹೋಗ್ಬಿಟ್ಟು ಕ್ಯಾನ್ಸರಲ್ಲಿ ತಿರೋಗ್ಬಿಟ್ಟಿದ್ರಂತೆ. ಇವಾಗ ಅವ್ರ ಮನೆಯಲ್ಲೂ ಒಬ್ರಿಗೆ ಅದೇ ಥರ, ಇನ್ನೊಬ್ರಿಗೆ ಅದೇ ಥರ ಕ್ಯಾನ್ಸರ್ ಬಂದ್ಬಿಟ್ಟಿದ್ರಂತೆ. ಪಾಪ ಅವರು ತುಂಬ ಬೇಜಾರಲ್ಲಿದ್ದಾರೆ. ಯಾಕೆಂತಂದರೆ ಅವರು ತಿರ್ಕೊಂಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು. ಅದೇನಾದ್ರು ಬಂದರೆ ಒಂದೇ ಸಲ ಬಂದ್ಬಿಟ್ರೆ ಅದು ಹೋಗೋದೇ ಇಲ್ವಂತೆ. ಹೌದು, ಹಂಗೆ ಸತ್ತೋಗ್ಬಿಡ್ತಾರಂತ. ಹೌದಾ? ಹೌದು, ಕ್ಯಾನ್ಸರ್ ಬಂದರೆ ಉಳಿಯಲ್ಲ. ಕ್ಯಾನ್ಸರ್ ಒಂದು ಎಮ್ಮಾರಿ ಪ್ರಾಣ ತೆಗ್ಯುತ್ತೆ ಅನ್ನೋದೆಲ್ಲ ಹಳೆ ಕಾಲದ ಮಾತು ಮಮ್ಮಿ. ಇವಾಗ ಹಂಗೆಲ್ಲ ಇಲ್ಲ. ಇವಾಗ ಮೇ ಬಿ ಮೆಡಿಸನ್ಸ್ ಎಲ್ಲ ಇದೆ ನನ್ನ ಪ್ರಕಾರ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ರೂ ಉಳಿಯಲ್ಲ ಅದು. ಹಂಗೇನಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಂದ್ರೆ ಆಗಿನ ಕಾಲದಕ್ಕೆ ಅವ್ರಿಗೆ ಗೊತ್ತಿರಲ್ವೇನೋ, ಬಟ್ ಈಗ ಹಂಗೇನಿಲ್ಲ. ಈಗ ಒಂದು ಹಾಸ್ಪಿಟ್ಲ್ ಇದೆ, ಮೆಡಿಸಿನ್ಸ್ ಎಲ್ಲ ಕೊಡ್ತಾರಂತೆ, ರೆಡ್ಯೂಸ್ ಆಗುತ್ತಂತೆ. ಅಂದ್ರೆ ನನಗೂ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗೋಣ, ನೋಡೋಣ, ತಿಳ್ಕೊಳ್ಳೋಣ, ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರೋಣ. ಸೊ ನಿನ್ಗೇನಾದ್ರೂ ಇದು ವರ್ಕ್ ಆಗುತ್ತೆ ಅನ್ಸಿದ್ರೆ ನಿನ್ಗೆ ಅದ್ಯಾರೋ ಗೊತ್ತಿರೋರು ಇದ್ರಲ್ಲ ಅವ್ರಿಗೆ ರೆಕಮೆಂಡ್ ಮಾಡ್ಬಿಡು, ಆಯ್ತಾ? ಸೊ ಗೈಸ್, ನಿಮ್ಗೂ ಗೊತ್ತಾಗ್ಬೋದೇನೋ. ಒಂದ್ಸರಿ ನಾನು ಹೋಗಿ ನೋಡಿ ಅಲ್ಲಿ ಹೆಂಗೆ ಏನು ಅಂತೆಲ್ಲ ಹೇಳ್ತೀನಿ. ಅಂದ್ರೆ ನನ್ಗೊಂದು ಹಾಸ್ಪಿಟ್ಲ್ ಗೊತ್ತು. ಸೊ ಬನ್ನಿ ಹೋಗೋಣ. ಇಲ್ಲೇ ಕರ್ಕೊಂಡು ಹೋಗ್ತಾ ಇದೆಯಾ? ನಾನು ನಿಂಗೆ ಹೇಳಿದ್ದೆ ತಾನೇ, ಇಲ್ಲೊಂದು ಆಯುರ್ವೇದ ಹಾಸ್ಪಿಟ್ಲ್ ಇದೆ, ಕ್ಯಾನ್ಸರ್ ಎಲ್ಲ ಟ್ರೀಟ್ ಮಾಡ್ತಾರೆ ಅಂತ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ, ಬಾ. ಕ್ಯಾನ್ಸರ್ಗೆಲ್ಲ ಯಾವ ಆಯುರ್ವೇದ ಆಸ್ಪತ್ರೆಯಲ್ಲೂ ವಾಸಿ ಆಗಲ್ಲ ಕಣೆ. ನೀನ್ ಸುಮ್ನೆ ಯಾವ್ದೋ ಟಿವಿನಲ್ಲಿ ನೋಡಿದಿ ಅಂತ ಕರ್ಕೊಂಡ್ ಬರ್ತಾ ಇದೀಯ ನನ್ನ ಅಷ್ಟೇ. ಸುಮ್ನೆ ಬೈಬೇಡಮ್ಮ, ಬಾಮ್ಮ, ನಿಜ ನಾನು ಹೇಳ್ತಿಲ್ವಾ. ನಾನು ನೋಡಿದೆ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್. ಸರಿ, ಏನೋ ಕರ್ಕೊಂಡ್ ಬಂದಿದ್ಯಲ್ಲ, ನಡಿ ನೋಡೋಣ ಅದೇನಾಗುತ್ತೆ ಅಂತ. ನನಗೆ ಗೊತ್ತು, ನಮ್ಮಮ್ಮ ತರ ನಿಮ್ಗೂ ಡೌಟ್ ಇದೇ ಇರುತ್ತೆ, ಆಯುರ್ವೇದದಲ್ಲಿ ಹೆಂಗಪ್ಪ ಕ್ಯಾನ್ಸರ್ ನ ಟ್ರೀಟ್ ಮಾಡ್ತಾರೆ ಅಂತ. ಬಟ್ ಎಸ್, ಆಯುರ್ವೇದದಲ್ಲಿ ಕ್ಯಾನ್ಸರ್ ನ ಟ್ರೀಟ್ ಮಾಡೋ ಹಾಸ್ಪಿಟಲ್ ಇದೆ, ಅದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಅಂಡ್ ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಜಯನಗರ್ 4th D ಬ್ಲಾಕ್, BMTC ಬಸ್ ಡಿಪೋ ಅಪೋಸಿಟ್. ಸೊ ಬನ್ನಿ, ಇವತ್ತು ನಾವು ಒಳಗಡೆ ಹೋಗೋಣ, ಡಾಕ್ಟರ್ ಹತ್ರ, ಪೇಷಂಟ್ಸ್ ಹತ್ರ ಹೆಂಗೆಂಗಿದೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಮೇಡಮ್. ನಾನು ಸಂಧ್ಯಾ ಅಂತ. ನನಗೆ ಇದು ಸ್ವಲ್ಪ ಡಾಕ್ಟರ್ ಹತ್ರ ಮತ್ತೆ ಪೇಷಂಟ್ಸ್ ಹತ್ರ ಎಲ್ಲ ಮಾತಾಡಬೇಕಿತ್ತು, ಕ್ಯಾನ್ಸರ್ ಬಗ್ಗೆ ತಿಳ್ಕೊಬೇಕಿತ್ತು, ಆ್ಯಂಡ್ ಹಾಸ್ಪಿಟ್ಲ್ ಬಗ್ಗೆನೂ ಸ್ವಲ್ಪ ಎಂಕ್ವೈರಿ ಮಾಡಬೇಕಿತ್ತು. ಸೊ ನೀವು ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಚಂದ ಆಯ್ತು. ಖಂಡಿತ ಮಾತಾಡ್ಬೋದು ಮ್ಯಾಮ್. ಸ್ವಲ್ಪ ವೇಟ್ ಮಾಡಿ, ಪೇಷಂಟ್ಸ್ ಇದ್ದಾರೆ ಡಾಕ್ಟರ್ ಹತ್ರ, ನಾನು ಕಳಿಸ್ಕೊಡ್ತೀನಿ. ಓಕೆ ಓಕೆ, ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಗೈಸ್, ನಾನು ಇವಾಗ ತಾನು ಹಾಸ್ಪಿಟ್ಲ್ ಒಳಗಡೆ ಬಂದೆ. ನಾನು ಅನ್ಕೊಂಡೆ ಇಲ್ಲಿ ಎಲ್ಲರೂ ಪೇಷಂಟ್ಸ್ ಎಲ್ಲ ಫುಲ್ ಸಫರ್ ಮಾಡ್ತಿರ್ತಾರೆ, ಬಿಕಾಸ್ ಅವ್ರು ಕ್ಯಾನ್ಸರ್ ಇಂದ ಸಫರ್ ಆಗ್ತಿರ್ತಾರಲ್ಲ, ಸೊ ಪೇನ್ ಫುಲ್ ಸಫರ್ ಆಗ್ತಿರ್ತಾರೆ ಅನ್ಕೊಂಡೆ. ಬಟ್ ಇಲ್ಲೆಲ್ಲರೂ ಕಾಮ್ ಅಂಡ್ ಪೇಷಂಟ್ಸ್ ಆಗಿದ್ದಾರೆ, ಫುಲ್ ಪೀಸ್ ಆಗಿದೆ ಹಾಸ್ಪಿಟಲ್. ನನ್ಗೆ ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಬಂದಿದ್ದೀನಿ ಅಂತಾನು ಫೀಲ್ ಆಗ್ತಾ ಇಲ್ಲ. ಮೇ ಬಿ ಇವರು ಟ್ರೀಟ್ಮೆಂಟ್ ನ ಪೇನ್ ಇಲ್ದರನೆ ಕೊಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಗೆಸ್ ಅಲ್ಲಿ ಹೇಳ್ತಾ ಇದೀನಿ, ನನ್ಗೆ ಇನ್ನು ಕರೆಕ್ಟ್ ಏನು ಗೊತ್ತಿಲ್ಲ. ಸೊ ಇವಾಗ ಡಾಕ್ಟರ್ ಹತ್ರನೇ ಹೋಗಿ ಡೈರೆಕ್ಟ್ ಆಗಿ ಮಾತಾಡೋಣ, ಬನ್ನಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಸಂಧ್ಯಾ. ನಾನು ಮತ್ತೆ ನನ್ನ ತಾಯಿ ಬಂದಿದ್ರಿ. ಸ್ವಲ್ಪ ನನಗೆ ಕ್ಯಾನ್ಸರ್ ಬಗ್ಗೆ ಮತ್ತೆ ಹಾಸ್ಪಿಟ್ಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಮ್ಯಾಮ್. ಮಾಡರ್ನ್ ಮೆಡಿಸಿನ್ ಅಲ್ಲಿ ಇಲ್ಲದೆ ಇರೋಂಥದ್ದು ನಿಮ್ಮ ರಸಾಯನ ಆಯುರ್ವೇದದಲ್ಲಿ ಏನಿದೆ ಮ್ಯಾಮ್? ರಸಾಯನ ಆಯುರ್ವೇದ ಅಂತ ತಗೊಂಡ್ರೆ ನಾವು ಇದನ್ನ ರೆಜ್ಯುನೇಷನ್ ಥೆರಪಿ ಅಂತ ಕರಿತೀವಿ. ಅದ್ರಲ್ಲಿ ಇಲ್ದಿದ್ದು ಇದ್ರಲ್ಲಿ ಏನಿದೆ ಅಂದ್ರೆ, ಒನ್ ಥಿಂಗ್, ಫಸ್ಟ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮತ್ತೆ ಟಿಶ್ಯೂನ ಏನಿದ್ರು ರಿಪೇರ್ ಮಾಡುತ್ತೆ, ಸೆಲ್ಸ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಈ ಕ್ಯಾನ್ಸರ್ ಸೆಲ್ ಅಲ್ಲಿ ತಗೊಂಡ್ರೆ ನಾವು ಏನಾದ್ರೂ ಟಿಶ್ಯೂಸ್ ರಿಪೇರ್ ಆಗುತ್ತೋ ಅದನ್ನೆಲ್ಲ ಸರ್ ಮಾಡ್ಕೊಂಡು ಬರುತ್ತೆ, ಸೆಲ್ಸ್ ನ ಆಕ್ಟಿವ್ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮತ್ತೆ ಪೇಷಂಟ್ಗೆ ಸೈಡ್ ಎಫೆಕ್ಟ್ಸ್ ಏನಿದ್ರು ಅದೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಮ್ಯಾಮ್, ಈಗ ತುಂಬಾ ಜನ ಕೀಮೋ ರೇಡಿಯೇಷನ್ ಅನ್ನೋ ಟ್ರೀಟ್ಮೆಂಟ್ ತಗೊಂತಿರ್ತಾರೆ, ಅದನ್ನ ನಿಲ್ಸಿ ಡೈರೆಕ್ಟ್ ಆಗಿ ಇಲ್ಲಿ ಬರ್ಬೋದಾ ಅಥವಾ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ನ ತಗೊಬೋದಾ? ಓಕೆ, ಕೀಮೋ ಅಥವಾ ರೇಡಿಯೇಷನ್ ಯಾವುದನ್ನು ಸಡನ್
ಆಗಿ ನಿಲ್ಸಬಾರ್ದು. ಯಾಕಂದ್ರೆ ಪೇಷಂಟ್ ಕಂಡೀಷನ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಸಜೆಸ್ಟ್ ಮಾಡ್ತೀವಿ. ಅವ್ರು ಏನು ಸೆಲ್ಫ್ ಡಿಸಿಷನ್ ತಗೊಳ್ಬಾರ್ದು. ಈ ವಿಷಯದಲ್ಲಿ ಇಂಟಿಗ್ರೇಟೆಡ್ ಆಗಿ ತಗೊಳ್ಬಹುದು. ಇವನ್ ದೆನ್ ನಮ್ ಹತ್ರ ಬಂದಾಗ ನಾವು ಪೇಷಂಟ್ ಪೂರ್ತಿ ಹಿಸ್ಟ್ರಿ ತಗೊಂಡು ಅವ್ರಿಗೆ ಏನ್ ಸರಿ ಆ ಸಜೆಷನ್ ಕೊಡ್ತೀವಿ. ಸೊ ಅದೇ ತರ ಡಾಕ್ಟರ್ ಸಜೆಷನ್ ಏನಿರುತ್ತೋ ಅದ್ರ ತರ ಫಾಲೋ ಮಾಡ್ಕೊಂಡು ಹೋಗೋದು ಒಳ್ಳೇದು. ಇಂಟಿಗ್ರೇಟೆಡ್ ಮೆಡಿಸಿನ್ ತಗೊಳ್ಬಹುದು, ಅದರಿಂದ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸರ್ ತುಂಬಾ ಜನ ಪೇಷಂಟ್ಸ್ಗೆ ಈ ನೋವು ಅನ್ನೋದು ತುಂಬಾ ಭಯ ಇರುತ್ತೆ. ಈ ಟ್ರೀಟ್ಮೆಂಟ್ ನಲ್ಲಿ ಪೇನ್ ಅನ್ನೋದಿರುತ್ತಾ? ನಮ್ಮ ಆಯುರ್ವೇದ ಮೆಡಿಸಿನ್ಸ್ ಇಂದ ಅಥವಾ ನಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ರೀತಿಯ ನೋವುಗಳಾಗೋದಿಲ್ಲ. ನಮ್ಮ ಮೆಡಿಸಿನ್ಸು ಕೇವಲ ಓರಲ್ ಮೆಡಿಕೇಶನ್ಸ್ ಆಗಿರೋದ್ರಿಂದ ಇದರಿಂದ ಯಾವುದೇ ತರ ಹಾನಿ ಇರೋದಿಲ್ಲ ಅಥವಾ ಅದರಿಂದ ನೋವು ಬರೋದಿಲ್ಲ. ಸೊ ಅದಕ್ಕೆ ಇದನ್ನ ಪೇನ್ಲೆಸ್ ಥೆರಪಿ ಅಂತ ಕರಿಬಹುದು. ಸೊ ಇದು ಪೇನ್ ನ ಹೇಗೆ ತಡೆಯುತ್ತೆ ಅಂತ ಅಂದ್ರೆ, ಯೂಶಲಿ ಕ್ಯಾನ್ಸರ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮಸಲ್ಸ್, ನಮ್ಮ ಫ್ಯಾಟ್, ನಮ್ಮ ಟಿಶ್ಯೂಸ್ ಏನೆಲ್ಲ ಇದೆ ಅದೆಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ನಮ್ಮ ರಸಾಯನ ಮೆಡಿಸಿನ್ಸ್ ಏನ್ ಮಾಡುತ್ತೆ, ಇದನ್ನೆಲ್ಲ ಪುನಶ್ಚೇತನಗೊಳಿಸುತ್ತೆ. ಇದರಿಂದ ಅದ್ರದ್ದು ನಮ್ಮ ಮಸಲ್ ಪೇನ್ ಟಾಲರೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಪೇನ್ ನ ನಿಧಾನವಾಗಿ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇಂಪ್ರೂವ್ ಆಗುತ್ತೆ. ಮ್ಯಾಮ್, ಕ್ಯಾನ್ಸರ್ ಮತ್ತೆ ರಿಯಕರೆನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಪೇಷಂಟ್ಸ್ಗೆ ಭಯ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ ಅಲ್ಲಿ ಆ ರಿಯಕರೆನ್ಸ್ ಚಾನ್ಸಸ್ ಕಮ್ಮಿ ಇರುತ್ತಾ? ದ ಮೈನ್ ಮೋಟೋ ಆಫ್ ದಿಸ್ ರಸಾಯನ ಥೆರಪಿ ಬಂದ್ಬಿಟ್ಟು ರಿಯಕರೆನ್ಸ್ ಆಗ್ತಿದ್ದಂಗೆ ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗ್ತಿದ್ದಂಗೆ ಈ ಹೆರ್ಬೋ ಮಿನರಲ್ ಪ್ರಿಪರೇಷನ್ ಅಂತ ಮಾಡಿರೋದು. ರಿಯಕರೆನ್ಸ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಮ್ಯಾಮ್, ಕಾಸ್ಟ್ ವಿಷಯದಲ್ಲೆಲ್ಲ ಹೇಗಿದೆ ಟ್ರೀಟ್ಮೆಂಟ್? ಕಾಸ್ಟ್ ಗಮನಿಸ್ಕೊಳಕ್ ಹೋದ್ರೆ ಈಗ ಇರೋ ಕಾಂಟೆಂಪರರಿ ಟ್ರೀಟ್ಮೆಂಟ್ಗಳಿಗಿಂತ ಎಲ್ಲಾನು ತುಂಬಾ ಕೈಗೆಟ್ಕೋ ದರದಲ್ಲಿ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಇವಾಗ. ಮ್ಯಾಮ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಇನ್ಫಾರ್ಮೇಟಿವ್ ಅನಿಸ್ತು. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಸೊ ಇಲ್ಲೇ ಟ್ರೀಟ್ಮೆಂಟ್ ತಗೊಂತಿರೋ ಒಬ್ರು ಪೇಷಂಟ್ ಇದ್ದಾರೆ, ಬನ್ನಿ ಅವ್ರ ಹತ್ರ ವಿಚಾರಿಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಆನಂದ್ ಕುಮಾರ್. ಎಲ್ಲಿಂದ ಬಂದಿರೋದು ಸರ್? ಬಳ್ಳಾರಿ. ಪೇಷಂಟ್ ಯಾರು ಸರ್? ನಮ್ಮ ಫಾದರ್. ಓಕೆ. ಅವ್ರ ಏಜ್ ಸರ್? 80 years. ಸರ್, ನಿಮ್ಗೆ ಅವ್ರಿಗೆ ಯಾವಾಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು? 2 years ಬ್ಯಾಕ್. ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇನಿಷಿಯಲ್ ಸಿಂಪ್ಟಮ್ಸ್ ಹೆಂಗ್ ಗೊತ್ತಾಯ್ತು? ಅಂದ್ರೆ ಅವ್ರು ವೀಕ್ ಆಗ್ತಾ ಬರ್ತಾ ಇದ್ರು. ಮೋಷನ್ ಆಗೋ ಪ್ಲೇಸ್ನಾಗ ಪೇನ್ ಬರ್ತಾ ಇದೆ. ಅವಾಗ ಇವ್ರಿಗೆ ಅದೆಲ್ಲ ಮಾಡಿಸಿದ್ರೆ ಗೊತ್ತಾಯ್ತು. ಸೊ 2 years ಇಂದ ನೀವು ಬೇರೆ ಕಡೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿದ್ರಾ ಅಥವಾ ಇದೇ ಫಸ್ಟ್ ಟೈಮ್ ಇಲ್ಲಿ ಕೊಡ್ಸ್ತಿರೋದಾ? ಟ್ರೀಟ್ಮೆಂಟ್ ಅಂದ್ರೆ ಗೊತ್ತಾಗಿದ್ಮೇಲೆ ಇಲ್ಲೇ ಬಂದಿರೋದು. ಬೇರೆ ಕಡೆ ಹೋಗಿದ್ರಿ, ಚೆನ್ನಾಗಿ ಅನಿಸ್ತಿಲ್ಲ. ಅಲ್ಲಿ ನಿಮ್ಗೆ ಪರ್ಫೆಕ್ಟ್ ರಿಸಲ್ಟ್ ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಸೊ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನ್ ಅನ್ಸ್ತು? ಸೊ ಪೇಷಂಟ್ ಕಂಡೀಷನ್ ಹೆಂಗಿದೆ? ಕಂಡೀಷನ್ ಅಂದ್ರೆ ಓಕೆ. ಸರ್, ನಿಮ್ಗೆ ಈ ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು? ವೆಬ್ಸೈಟ್ ನಾಗ ನೋಡಿದ್ದೀನಿ. ಸರ್, ಫಸ್ಟ್ ಟೈಮ್ ನೀವು ಹಾಸ್ಪಿಟ್ಲಿಗೆ ಯಾವಾಗ ಬಂದಿದ್ದು? ಒಂದು 4 ತಿಂಗಳ ಕೆಳಗೆ ಬಂದಿದ್ದೀನಿ. ಸೊ ಇವಾಗ ನೀವು 4 months ಇಂದ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ ಇಲ್ಲಿ ನಿಮ್ ತಂದೆ ಅವ್ರಿಗೋಸ್ಕರ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಲೈಕ್ ಈಗ ಬೇರೆಯವರು ಸಫರ್ ಮಾಡ್ತಿರ್ತಾರೆ ಈಗ ಕ್ಯಾನ್ಸರ್ ಅನ್ನೋ ದೊಡ್ಡ ಕಾಯಿಲೆ ಮುಂದೆ. ಸೊ ನಿಮ್ ಸಜೆಷನ್ ಏನಿರುತ್ತೆ ಅವ್ರಿಗೆ? ಯಾಕಂದ್ರೆ ನೀವು ಕೂಡ ಅದೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಅಲ್ವಾ? ಸೊ ಅದೆಷ್ಟು ಪೇನ್ಫುಲ್ ಇರುತ್ತೆ ಅಂತ. ಅದೇ ಕೀಮೋಥೆರಪಿ ಅವೆಲ್ಲ ಮಾಡಕ್ಕೆ ತ್ರಾಸ ಆಗ್ತದೆ ಅವ್ರಿಗೆ. ಪೇಷಂಟ್ ತಡ್ಕೊಳಕ್ ಆಗಲ್ಲ. ಓಕೆ. ಅಂತವ್ರಿಗೆ ಇದು ಬೆಸ್ಟ್ ಅನಿಸ್ತಾ ಇದೆ. ಓಕೆ ಸರ್, ಇವಾಗ ಮತ್ತೆ ನೀವು ಡಾಕ್ಟರ್ನ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಇವಾಗ ಹೇಗಿದ್ದಾರೆ? ಏನಂದ್ರೆ ಅಂದ್ರೆ ಅವರು ಓಕೆ, ಬೇರೆ ಏನು ಟ್ರೀಟ್ಮೆಂಟ್ ಅವ್ರಿಗೆ ಆಗಲ್ಲ. ಈ ಟ್ರೀಟ್ಮೆಂಟ್ ಅಂದರೆ ಅವ್ರಿಗೆ ಜಸ್ಟ್ ಫುಲ್ ಆಗ್ತದೆ. ಅವ್ರಿಗೆ ಇನ್ನೂ ಸ್ವಲ್ಪ ದಿವಸ ಚೆನ್ನಾಗಿರ್ತದಂತ. ಪೇಯ್ನ್ ಇಲ್ಲದಿದ್ರೆ ಹೆಲ್ತಿ ಆಗಿರ್ತಾರೆ ಸ್ವಲ್ಪ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇವಾಗ ತಾನೇ ನಾನು ಡಾಕ್ಟರ್ ಹತ್ರ ಮಾತಾಡಿದೆ, ಪೇಷಂಟ್ಸ್ ಹತ್ರ ಮಾತಾಡಿದೆ. ನನಗೆ ಮೇಜರ್ಲಿ 5 points ನಿಮಗೆಲ್ಲ ಏನು ಗೊತ್ತಾಗಬೇಕು ಅಂದರೆ, ಸೊ ಪಾಯಿಂಟ್ ನಂಬರ್ 1, ಈ ಹಾಸ್ಪಿಟಲ್ ಇರೋ ಸಕ್ಸಸ್ ರೇಟ್. 4th ಸ್ಟೇಜಲ್ಲಿರೋ ಪೇಷಂಟ್ಸು ಕೂಡ, ಬೆಡ್ ರಿಡನ್ ಆಗಿರೋ ಪೇಷಂಟ್ಸು ಕೂಡ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿ ಖುಷಿಯಾಗಿ ನಗ್ನಾಗ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 2 ಬಂದು ಪೇನ್ಲೆಸ್ ಟ್ರೀಟ್ಮೆಂಟ್. ಇಲ್ಲಿ ಯಾವುದೇ ರೀತಿ ಪೇನ್ ಇಲ್ದಿರಾ, ಆರಾಮಾಗಿ ಯಾವುದೇ ಸರ್ಜರಿ ಇಲ್ದಿರಾ, ಯಾವುದೇ ಆಪರೇಷನ್ ಇಲ್ದಿರಾ ಟ್ರೀಟ್ಮೆಂಟ್ ನ ಕೊಡ್ತಾರೆ. 3rd ಪಾಯಿಂಟ್ ಬಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಈಗ ತುಂಬಾ ಜನಕ್ಕೆ ನಿಮಗೂ ಡೌಟ್ ಇರುತ್ತೆ, ಇಂಗ್ಲಿಷ್ ಟ್ರೀಟ್ಮೆಂಟ್ ಅಂದ್ರೆ ಕೀಮೋ, ರೇಡಿಯೇಷನ್, ಈ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಆಯುರ್ವೇದ ಟ್ರೀಟ್ಮೆಂಟ್ ನ ತಗೊಬೋದಾ ಇಲ್ವಾ ಅಂತ. ಸೊ ನೀವು ಆರಾಮಾಗಿ ತಗೊಬಹುದು, ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರಲ್ಲ. 4th ಪಾಯಿಂಟ್ ಬಂದ್ಬಿಟ್ಟು ರೂಟ್ ಕಾಸ್ ಟ್ರೀಟ್ಮೆಂಟ್. ಇಲ್ಲಿ ಇವ್ರು ಬಳಕೆ ಮಾಡೋದು ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್. ಇದು ನಿಮಗೆ ಟೆಂಪ್ರರಿ ರಿಕವರಿ ಆಗಿರಲ್ಲ, ಯಾಕಂದ್ರೆ ನಿಮ್ ಬಾಡಿಯಲ್ಲಿರೋ ಸೆಲ್ಸ್ ಅಂದ್ರೆ ಡ್ಯಾಮೇಜ್ ಸೆಲ್ಸ್ನೆಲ್ಲ ರಿಕವರಿ ಮಾಡುತ್ತೆ, ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ. ಅದಲ್ದಿರ ನಿಮ್ಗೆ ನೆಕ್ಸ್ಟ್ ಟೈಮ್ ಕ್ಯಾನ್ಸರ್ ಬರೋ ಚಾನ್ಸಸ್ ನ ರೆಡ್ಯೂಸ್ ಮಾಡುತ್ತೆ. 5th ಪಾಯಿಂಟ್ ಬಂದು ಕಾಸ್ಟ್ ಎಫೆಕ್ಟಿವ್. ಅಂದ್ರೆ ಇಲ್ಲಿ ನೀವು ಬೇರೆ ಹಾಸ್ಪಿಟಲ್ ಅಲ್ಲಿ ಒಂದಿನ ಖರ್ಚು ಮಾಡೋದು, ಇಲ್ಲಿ ಬಂದು 1 ತಿಂಗಳ ಆರಾಮಾಗಿ ಟ್ರೀಟ್ಮೆಂಟ್ ನ ತಗೊಬಹುದು. ನಾರ್ಮಲ್ ಪೀಪಲ್ ಕೂಡ ಅಫೋರ್ಡಬಲ್ ಮಾಡುವಂತ ಪ್ರೈಸಸ್ ಎಲ್ಲ ಇರುತ್ತೆ. ಸೊ ವೆರಿ ಅಫೋರ್ಡಬಲ್. ಸೊ ಗೈಸ್, ಇವಾಗ ನೋಡಿದ್ರಲ್ಲ, ನಾನು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಹತ್ರ, ಡಾಕ್ಟರ್ ಹತ್ರ, ಎಲ್ಲರ ಹತ್ರನೂ ಮಾತಾಡಿದೆ. ನಿಮಗೆ ಗೊತ್ತಾಗಬೇಕಾಗಿರೋದು ಇವಾಗ ಒಂದೇ ವಿಷಯ, ಕ್ಯಾನ್ಸರ್ ಯಾರನ್ನೂ ಸಾಯಿಸೋದಿಲ್ಲ. ನಾವು ಲೇಟ್ ಮಾಡಿದಷ್ಟು ನಮ್ಗೆ ಎಫೆಕ್ಟ್ ಆಗುತ್ತೆ, ಅದ್ರ ಹೊರತಾಗಿ ಇನ್ನೆಂತ ಆಗಲ್ಲ. ಸೊ ಆದಷ್ಟು ಈ ವಿಡಿಯೋನ ಯಾರಿಗ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ಸೊ ನಿಮ್ಮಿಂದ ಒಂದು ಜೀವ ಉಳಿಯೋದಾದ್ರೆ ಶೇರ್ ಮಾಡೋದ್ರಲ್ಲಿ ದೊಡ್ಡ ವಿಷಯ ಏನು ಇಲ್ಲ ಅಂತ ಅನ್ಕೊಂಡಿದೀನಿ. ಸೊ ಆದಷ್ಟು ಜಾಸ್ತಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಈ ಹಾಸ್ಪಿಟಲ್
ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ದಿರಾ ಡೆಲ್ಲಿ, ವಿಜಯವಾಡ, ಕೋಲ್ಕತಾ, ಚೆನ್ನೈ, ಹೈದರಾಬಾದ್ ಅಲ್ಲಿ ಕೂಡ ಇದೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಅಡ್ರೆಸ್, ಫೋನ್ ನಂಬರ್ ಸಮೇತ ಹಾಕಿದ್ದೀನಿ. ಸೊ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಅಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ.